ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ರಿಗೂ ಗೊತ್ತು ನಾನೊಬ್ಬ ಗಿಲ್ಲಿ ಫ್ಯಾನ್ ಅಂತ. ಆದರೆ ಇವತ್ತು ನಾನೊಂದು ವಿಷಯದ ಬಗ್ಗೆ ಬಹಳ ಬೇಸರದಿಂದ ಮಾತಾಡಬೇಕಾಗಿದೆ. ನೋಡಿ ಸ್ನೇಹಿತರೆ, ಬಿಗ್ ಬಾಸ್ ಅಂದ್ರೆ ಕೇವಲ ಒಂದು ಆಟ, ಒಂದು ರಿಯಾಲಿಟಿ ಶೋ ಅಷ್ಟೇ. ಆದರೆ ಈ ಆಟದ ಹೆಸರಲ್ಲಿ ನಾವು ಮಾಡ್ತಾ ಇರೋದು ಎಂತ ಕೆಲಸ? ನೋಡಿ ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಒಂದು ಫೋಟೋ ಬಹಳ ವೈರಲ್ ಆಗಿದೆ. ಕರವೇ ಕಾರ್ಯಕರ್ತರು ಮತ್ತು ನಮ್ಮ ನಾರಾಯಣಗೌಡರವರು ಸುದೀಪ್ ಸರ್ ಮನೆಗೆ ಹೋದ ಫೋಟೋ ಇಟ್ಕೊಂಡು ಅದಕ್ಕೆ ಬೇರೆ ಬೇರೆ ಬಣ್ಣ ಬಳಿದು ಅಪಪ್ರಚಾರ ಮಾಡ್ತಿದ್ದಾರೆ. ನಿಜಕ್ಕೂ ಇದು ಎಷ್ಟು ಮಟ್ಟಿಗೆ ಸರಿ? ನಮ್ಮ ಗೌಡ್ರು ಅವರು ಅಲ್ಲಿಗೆ ಹೋಗಿದ್ದು ಒಬ್ಬ ಕನ್ನಡಿಗನಾಗಿ ತಮ್ಮ ಮಗನ ಮದುವೆಗೆ ಇನ್ವಿಟೇಷನ್ ಕೊಡಕ್ಕೆ. ಆದ್ರೆ ಇದನ್ನೇ ಇಟ್ಕೊಂಡು ಇವತ್ತು ಅವರ ಬಗ್ಗೆ, ಅವರ ಕಾರ್ಯಕರ್ತರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಎಷ್ಟು ಸರಿ? ಒಂದು ಮಾತು ನೆನ್ಪಿಡಿ, ಇವತ್ತು ಬೆಂಗಳೂರಿನ ಬೀದಿಗಳಲ್ಲಿ ಹೊರ ರಾಜ್ಯದಿಂದ ಬಂದವರು ಕೂಡ ಎದೆ ತಟ್ಕೊಂಡು ನಾವು ಕನ್ನಡಿಗರು ಅಂತ ಕನ್ನಡ ಮಾತಾಡೋ ಪರಿಸ್ಥಿತಿ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಈ ನಾಡಿನ ರಕ್ಷಣೆಗೆ ನಿಂತಿರೋ ನಮ್ಮ ನಾರಾಯಣಗೌಡರು ಮತ್ತು ಅವರ ಲಕ್ಷಾಂತರ ಕಾರ್ಯಕರ್ತರು. ಕನ್ನಡಕ್ಕೆ ಒಂದು ನೋವಾದ್ರೆ, ಕನ್ನಡಿಗನಿಗೆ ಒಂದು ಅನ್ಯಾಯವಾದ್ರೆ ಮೊದಲು ಓಡಿ ಬರೋದೇ ನಮ್ಮ ಕರವೇ ಸೇನೆ. ಅಂತಹ ನಾರಾಯಣಗೌಡರು ನಮಗೆ ಪೂಜ್ಯ ಸಮಾನರು. ತಮ್ಮ ತನು ಮನ ಧನ ಎಲ್ಲವನ್ನು ಈ ಮಣ್ಣಿಗಾಗಿ ಮುಡುಪಾಗಿಟ್ಟವರು ಅವರು. ಬಿಗ್ ಬಾಸ್ ನಲ್ಲಿ ನಿಮ್ಮ ಸ್ಪರ್ಧಿಗಳ ಬಗ್ಗೆ ಅಭಿಮಾನ ಇರೋದು ತಪ್ಪಲ್ಲ. ನನಗೂ ಆಸೆ ಇದೆ ಗಿಲ್ಲಿ ಗೆಲ್ಬೇಕು ಅಂತ, ಹಾಗೆಯೇ ನಿಮಗೂ ಅಶ್ವಿನಿ ಗೌಡರು ಗೆಲ್ಬೇಕು ಅನ್ನೋ ಆಸೆ ಇರುತ್ತೆ, ಸಹಜ. ಇದು ನಮ್ಮ ವೈಯಕ್ತಿಕ ಅಷ್ಟೇ. ಆದ್ರೆ ಆ ಆಟದ ಹೆಸರಲ್ಲಿ ಈ ಮಣ್ಣಿನ ಹೋರಾಟಗಾರನ ಎಳೆದು ತರೋದು, ಅವರಿಗೆ ಅವಮಾನ ಮಾಡೋದು ಒಬ್ಬ ಕನ್ನಡಿಗನಾಗಿ ನಮಗೆ ಶೋಭೆ ತರೋದಿಲ್ಲ. ನಾವೆಲ್ಲ ಒಂದೇ ತಾಯಿ ಮಕ್ಕಳು, ನಾವೇ ಕಿತ್ತಾಡಿದ್ರೆ ಹೊರಗಿನವರಿಗೆ ಅದು ಲಾಭ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾರಾಯಣಗೌಡರು ಅಂದ್ರೆ ಈ ನಾಡಿನ ಶಕ್ತಿ. ಅವರು ಕನ್ನಡ ಇರೋ ಕಡೆ ಇರ್ತಾರೆ, ಕನ್ನಡಿಗರ ಪರ ಇರ್ತಾರೆ. ನಾನು ಈ ವಿಡಿಯೋ ಜೊತೆಗೆ ಇನ್ನೊಂದು ಕ್ಲಿಪ್ ಹಾಕ್ತಿದ್ದೀನಿ ನೋಡಿ. ಅಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಗೌಡರು ಎಷ್ಟು ಚೆನ್ನಾಗಿ ಒಬ್ರಿಗೊಬ್ರು ಸಾರಿ ಕೇಳ್ಕೊಂಡು ಖುಷಿ ಖುಷಿಯಿಂದ ಇದ್ದಾರೆ. ನಾವ್ಯಾಕೆ ಬೆಂಕಿ ಹಚ್ಚೋ ಕೆಲಸ ಮಾಡಬೇಕು? ಸಿನಿಮಾ, ರಿಯಾಲಿಟಿ ಶೋ ಎಲ್ಲವೂ ಮನೋರಂಜನೆಗೆ ಮಾತ್ರ. ಆದ್ರೆ ನಮ್ಮ ಭಾಷೆ ಮತ್ತು ನಾಡು ನಮ್ಮ ಉಸಿರನ್ನೇ ಹೀಯಾಳಿಸೋ ಕೆಲಸ ನಾವು ಯಾರು ಮಾಡಬಾರ್ದು. ಜೈ ಕರ್ನಾಟಕ ಮಾತೆ.